ಹೆಂಗೆ ಕನೆಕ್ಟ್ ಆಯಿತು ಅನ್ನೋದು ಸರ್. ಇದೇ ಕೇಳ್ವಿ ನಾನು ಕೇಳಿದೆ ಅಂತು. ಫಸ್ಟ್ ಆಫ್ ಆಲ್ ಇಲ್ಲಿ ನಾನು 30 ವರ್ಷಕ್ಕೆ ಮುಂಚೆ ಕ್ಲಾಸ್ ಹೋಗಿದ್ದೀನಿ, ಹಿಸ್ಟ್ರಿ ಕ್ಲಾಸು. ಆಮೇಲೆ ಇವತ್ತು ಹಿಸ್ಟ್ರಿ ಕ್ಲಾಸ್ಲಿ ಇದ್ದಂಗೆ ಅದ ನನಗೆ ಬಂದು ಎಲ್ಲರೂ ಅವ್ರಿ ಕನ್ನಪ್ಪ ಹಿಂಗೆ ಕೇಳಿದ್ರೆ ಏನು ಹೇಳೋದು. ನಾನು ಕೊರಿಯೋಗ್ರಾಫರ್ ತಾನೇ, ಕರೆದ್ರೂ ಮಾಡಿದೆ ಅಷ್ಟೇ ನಾನು. ಆ್ಯಂಡ್ ಐ ಗೇವ್ ಮೈ ಬೆಸ್ಟ್. ಆ್ಯಂಡ್ ಇದು ಕೇಳ್ದು ಏನಪ್ಪ ಡ್ಯಾನ್ಸ್ ಇದ್ದ ಅಂತ. ಬಿಕಾಸ್ ಕನ್ನಪ್ಪದಲ್ಲಿ ಇಲ್ವಲ್ಲ, ಹೇಳ್ದಂಗೆ ಇಟ್ಸ್ ಮೋರ್ ಆಫ್ ಎಮೋಷನ್. ಬಟ್ ನನಗೆ ಆ್ಯಕ್ಚುಲಾಗಿ ಡ್ಯಾನ್ಸ್ ಮಾಡೋದು ಈಸಿ. ಎಮೋಷನ್ನ ಆ್ಯಂಡ್ ಸರ್ ಓನ್ಲಿ ಕ್ಲಾಸಿಕಲ್ ರಿಲೇಟೆಡ್ ಡ್ಯಾನ್ಸಸ್ ಅಥವಾ ಹೇಗೆ ಅಂತ? ಇಲ್ಲ, ಇನ್ನೂ ಕ್ವಶನ್ ಆನ್ಸರ್ ಮಾಡಿಲ್ವಲ್ಲ. ಮಾಡಿದ್ದ ನನಗೆ ಮರ್ತೇ ಹೋಯ್ತು ಅವರು ಕ್ವಶನ್ ಮಧ್ಯದಲ್ಲಿ. ನನಗೆ ಏನು ಸಮಯ ಇಲ್ಲ, ಅದೇ ಕೊರಿಯೋಗ್ರಾಫರ್ ಅಂದರೆ ಎಲ್ಲ ಮಾಡಬೇಕಲ್ವಾ. ಹೆಂಗೆ ಕಮಲ್ ಅಂದರೆ ಕರೆದ್ರೂ ಮಾಡಿದೆ ಅಷ್ಟೇ ಅಂತ ಹೇಳೋಕ್ಕಾದ್ರು. ಬಟ್ ಅದೇ ಎಮೋಷನ್ ಲಾಸ್ಟ್ ಕ್ಲೈಮ್ಯಾಕ್ಸ್ಲಿ ಆ ಎಮೋಷನ್ ಇರಬೇಕು ಅಂತ. ಬಟ್ ನಾನು ಕೊರಿಯೋಗ್ರಾಫ್ ಮಾಡಬೇಕಾದ್ರೆ ಸಾಂಗು ಒಂದು ದಿವಸ 2 ದಿವಸ ರಿಹರ್ಸಲ್ ಮಾಡ್ತೀವಿ. ಬಟ್ ಇದಕ್ಕೆ ನನಗೆ ಭಯಂಕರ ಟೈಮ್ ಆಯಿತು. ಇದನ್ನೂ ಬಿಡಬಾರ್ದು, ಹಿಸ್ಟ್ರಿನೂ, ಬಟ್ ಇಂಟ್ರೆಸ್ಟಾಗಿ ಹೇಳ್ಬೇಕು. ಅದಕ್ಕೆ ನನಗೆ ಒಂದು 7-8 ದಿವಸ ಡೈಲಿ ಫೋನ್ ಮಾಡ್ತೇನೆ, ಹಿಂಗೆ ಮಾಡಬೇಕು, ಅದು ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ. ನೋಡಿದ್ರೆ ಗೊತ್ತಾಯ್ತು ಸಂಬಂಧ ಎಲ್ಲ. ಪ್ರಭುದೇವ್ ಸರ್, ಇದಕ್ಕೆ ಕಂಟಿನ್ಯೂ ಆಗಿರುವಂಥ ಕ್ವಶನ್ ಇದು. ಹಾಂ ಸರಿ, ಅವ್ರು ಸಾರಿ ಹೇಳ್ತಾರೆ. ಶಿವುಡು ಕೂಡ ಡ್ಯಾನ್ಸರ್ ತಾನೆ, ಡೆಫಿನೆಟ್ ಆಗಿ. Thank you. I'll just add to the answer. That is what Anna, that was actually what I told Anna. You know, before the movie started itself, before we all went itself, I had to block Anna's dates. I left India in June, July. He had to come and join us in December. But one of the main reason is that there's another song towards the end where my father had to do the song. Nobody can control my father like Prabhu Anna. So my only thing was I want Prabhu Anna there so that, you know, that song will be done. That was my ulterior motive. ಪ್ರಭುದೇವ್ ಸರ್, ಆ ಕ್ವಶನ್ಸ್ಗೆ ಕಂಟಿನ್ಯೂ ಇದು. ನೀವು ABCD ಆಗಲೇ ಸ್ಟಾರ್ಟ್ ಮಾಡಬೇಕಿದ್ರೆ ಗಾಡ್ ಗಣಪತಿನ ನೆನೆಸ್ಕೊಂಡು ಶುರು ಮಾಡಿದ್ರಿ ಮಾತನ್ನು. ಸೊ ಗಣಪತಿ ABCD ಆ ಸಾಂಗ್ ಹಿಟ್ ಆಗಿತ್ತು, ಗಣೇಶನ್ ಸಾಂಗು. ಅವಾಗ ಇದು ಗಣೇಶಂದು ಅಪ್ಪ ಶಿವಂದು ಭಕ್ತನ ಸಿನಿಮಾ ಕಣ್ಣಪ್ಪ. ಸೊ ಇಲ್ಲಿ ಎಮೋಷ್ನಲ್ ಆಗಿ ಯಾವ ಥರ ಕ್ಯಾರಿ ಮಾಡ್ತೀರಾ ಈ ಹಾಡನ್ನು? ಜೊತೆಗೆ ಶಿವರಾತ್ರಿ ಕೂಡ ಬರುತ್ತೆ. ಸೊ ಆ ಟೈಮಿಗೆ ಏನಾದರೂ ಸ್ಪೆಷಲ್ ಸಾಂಗ್ ಬಿಡ್ತೀರಾ ಹೇಗೆ ಅಂತ? ಎಷ್ಟು ಕ್ವಶ್ಚಿನ್? ಒಂದು ಕ್ವಶ್ಚಿನ್. ಶಿವರಾತ್ರಿಗೆ ಸಾಂಗ್ ಬಿಡ್ತೀವ, ಮತ್ತೆ ಒಂದು ಮಾತ್ರ ಅರ್ಥ ಆಯ್ತು. ಏನಪ್ಪ ಬರುತ್ತಾ ಒಂದು? ಅದಕ್ಕಿಂತ ಮುಂಚೆ ಸಾಂಗ್ ಕ್ವಶನ್, ABCD ಗಣೇಶ ಆ ಸಾಂಗ್ ಹಿಟ್ ಆಗಿತ್ತು, ಸೂಪರ್ ಡೂಪರ್ ಆಗಿತ್ತು. ಈಗ ಅದರ ತಂದೆ ಶಿವ, ಗಾಡ್ ಶಿವ ತಂದೆ ಗಣಪತಿದಲ್ವಾ. ಸೊ ಈ ಕಣ್ಣಪ್ಪ ಮೂವಿಯಲ್ಲಿ ಎಮೋಷ್ನಲಿ ಆಗಿ ಆ ಸಾಂಗ್ ಅನ್ನ ಯಾವ ತರ ಕ್ಯಾರಿ ಮಾಡಿದೀರಾ ಅಂತ? ಅದೇ ಎಮೋಷನ್ ಭಯಂಕರವಾಗಿದ್ದಾಗಿದೆ. ಬಿಕಾಸ್ ಕ್ಲೈಮ್ಯಾಕ್ಸೇ ಅದೇ. ಅವ್ರು ಹೇಳ್ದಂಗೆ ಮೋಹನ್ ಬಾಬು ಸರ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ನನಗೆ ಕರೆದದ್ದು. ಅವ್ರು ಬಂದು ಹಿಂಗೆ ಸೆಲ್ಲದು ಬಂದು ಹಿಂಗೆ ಮಾಡ್ತೀನಿ ಅಂದರು. ಸರ್ ಹಂಗೆಲ್ಲ ಮಾಡ್ಬಾರ್ದು, ಹಿಂಗೆ ಮಾಡಬೇಕು ಅಂತ. ಏನಪ್ಪ ಯಾತಿಕೆ ಕರೆದು ಅವರೇ ನನ್ನ ಕರೆದದು. ಇವನ್ನ ಅದ ಕರೆದಿ ಅಂತ ಅವರು ಗೊತ್ತಿಲ್ಲದೇ ಕರೆದಿಂತ. ಹಂಗಾದರೆ 17 ಟೇಕ್ಸ್ 18 ಟೇಕ್ಸ್ ಎಲ್ಲ ಹೋಗ್ಯದ. 17 ಟೇಕ್ ನನ್ನ ಕೈಲಿ ಆಗಲ್ಲ ಸರ್. ಆಗದೆ ಇದ್ರೆ 1 more ಟೇಕ್ ಸರ್, ಬರಲೇಬೇಕು. ಇವನ ಕೈಲಿ ನನ್ನ ಕೈಲಿ ಆಗಲ್ವಲ್ಲಪ್ಪ ಅಂತ. ಆಮೇಲೆ ಸರ್ ನೀವೇ ಬನ್ನಿ ಇದನ್ನ. ಆಮೇಲೆ ಅವ್ರು ನೋಡಿದ್ರು, ಕರೆಕ್ಟೇ, ನೀವು ಹೇಳೋದು ಕರೆಕ್ಟೇ, ಅದಕ್ಕೆ ಬರಲಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ ಸರ್, ಯಾತಕ್ಕೆ ಬರಲಿಲ್ಲ, ಬರುತ್ತಲ್ವ, ಬರಲಿ. ಏನಿಲ್ಲ, ಹ್ಯಾಂಡ್ ಪೊಸಿಷನ್ನು ಹಿಂಗೆ ಇರಬೇಕು, ಹಂಗೆ ಇರಬೇಕು ಅಂತ. ಎಮೋಷನ್ನು ಫೈನಲ್ ಕ್ಲೈಮ್ಯಾಕ್ಸ್ ನೀವು ನೋಡಬೇಕು. ಮೋಹನ್ ಬಾಬು ಸರ್ ಇಸ್ ದ ಪರ್ಫೆಕ್ಟ್ ಡನ್. ಹೈಟ್ಸ್ ತಗೊಂಡು ಹೋಗ್ಬೇಕು, ಆ ಥರ ಆ್ಯಕ್ಟ್ರು ಅವರು. ಆ್ಯಂಡ್ ಐ ಥಿಂಕ್ ಐ ಹ್ಯಾವ್ ಡನ್ ಮೈ ಜಾಬ್. ಕರೆಕ್ಟಾಗಿ ಆನ್ಸರ್ ಹೇಳ್ದೆ, ಏನೇನೇ ಹೊಳ್ಳಿ ಅಂತ ಏನೋ ಅದ. ನೀ ಅಷ್ಟು ಕ್ವಶ್ಚಿನ್ ದೊಡ್ಡದಾಗದ. ಪ್ರಭು ಸರ್, ವಿಷ್ಣು ಸರ್, ನಿಮಗೆ ಅಂದರೆ ಸಾಕಷ್ಟು ಕಮರ್ಷಿಯಲ್ ಸಿನಿಮಾಗಳನ್ನು ಕೊಟ್ಟಿದ್ದೀರಾ. ಸೊ ನೀವು ಈ ಕಡೆ ಶಿವಭಕ್ತರು, ಬಸವಣ್ಣನ ಭಕ್ತರಾಗಿರೋದ್ರಿಂದ ಈ ಥರ ಈಗ ಟ್ರೆಂಡ್ ಸೆಟ್ಟಿಂಗ್ ಸಿನಿಮಾಗಳೆಲ್ಲ ಮೈಥಾಲಜಿಕಲ್ ಕಥೆಗಳು ಸಾಕಷ್ಟು ಬರ್ತಾ ಇದೆ ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ ಕಡೆಯಿಂದ. ಸೊ ಮುಂದೆ ಏನಾದರೂ ನೀವು ಸಿನಿಮಾಗಳು ಮಾಡೋದಾದರೆ ಯಾವ್ದಾದ್ರು ಕರ್ನಾಟಕದಿಂದ, ಯಾಕೆಂದರೆ ನೀವು ಹಳೆ ಮೈಸೂರು ಪ್ರಾಂತ್ಯ ಆಗಿರೋದ್ರಿಂದ ಮಾದೇಶ್ವರ, ಸಿದ್ದಾಪಾಜಿ ಈ ಥರದ್ದೆಲ್ಲ ಗೊತ್ತಿರುತ್ತೆ, ಯಾವ್ದಾದ್ರು ಕಥೆನ ಮಾಡಬಹುದಾ ಅಂತ ಮುಂದೊಂದು ದಿನ? ಇಲ್ಲ, ಇದುವರೆಗೂ ಇಲ್ಲ. ಅದು ಎಲ್ಲ ಅದು ಇಟ್ಸ್ ಲೈಕ್ ಅಲ್ಲಿಂದ ಬರಬೇಕು. ನಾವು ಮಾಡಿದ್ರೆ ಆಗಲ್ಲ. ಅಲ್ಲಿಂದ ಅಲ್ಲಿ ಆರ್ಡರ್ ಬರಬೇಕು. ಅದು ಆರ್ಡರ್ ಬಂದಾಗ ಮಾಡ್ತೀನಿ. ಸರ್ ವಿಷ್ಣು ಸರ್ ಈ ಕಡೆ
ಇಲ್ಲಿ ವಿಷ್ಣು ಸರ್, ಹಿಸ್ಟ್ರಿ ಟೀಚರ್. ಈಗ ಈ ಕಾಸ್ಟಿಂಗ್ ನೋಡಿದ್ರೆ ತುಂಬ ಆಶ್ಚರ್ಯ ಆಗುತ್ತೆ. ಮೋಹನ್ ಲಾಲ್, ಅಕ್ಷಯ್ ಕುಮಾರ್, ಪ್ರಭಾಸ್, ಹೀಗೆ ಅವರ ಇಲ್ಲಿ ಕೇಳಿಸ್ತಿದ್ಯಾ? ಈ ಕಾಸ್ಟಿಂಗ್ ಇವರು ಯಾವ ಥರ ಪಾತ್ರ ಮಾಡಿರ್ಬೋದು ಅನ್ನೋ ಕುತೂಹಲ ನಮಗಿದ್ದೇ ಇರುತ್ತೆ. ಆಮೇಲೆ ನಿಮ್ಮ ತಂದೆಯವರು ಮೋಹನ್ ಬಾಬು ಅವರು ನಮಗೆ ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಕಾಸ್ಟಿಂಗ್ ಮಾಡಿದ್ರಲ್ಲ, ಆ ಥರ ಇದೆ ಅದು. ಈ ಥರದ ಕುತೂಹಲ ಇದೆ. ಆ 3 ಜನ ದೊಡ್ಡ ದೊಡ್ಡ ಸ್ಟಾರ್ಸು ಈ ಸಿನಿಮಾದಲ್ಲಿದ್ದಾರೆ. ಅವ್ರ ಪಾತ್ರಗಳು ಹೇಗಿರ್ಬೋದು ಅಂತ ನೀವು ವಿವರಿಸ್ಬೋದಾ? ಒಂದು. ಎರಡನೇ ಕ್ವಶನ್ ಏನಪ್ಪ ಅಂದರೆ, ಇದು ನಮ್ಮ ಅಣ್ಣವರು ರಾಜ್ಕುಮಾರ್ ಅವರು ಹುಟ್ಟಿದ್ದು April 24, 25th ರಿಲೀಸ್ ಆಗ್ತಿದೆ ಸಿನಿಮಾ. ಏನಾದರೂ ಇದು ಕೋಇನ್ಸಿಡೆನ್ಸ್ ಇದೆಯಾ ಅಂತ ಒಂದು ಕುತೂಹಲ. For the first question, please wait till April 25th. And for the second question, I think it is an divine blessing that 24th is Dr. Rajkumar sir's birthday and 25th we are releasing. And I hope on 24th only it will release in overseas. So I think I'll have his blessings and his divine blessings for the entire star cast. ಶರತ್ ಸರ್, 1950ಇಂದ 1980ವರೆಗೂ ಅಂದರೆ ಕನ್ನಡ ಭಾಷೆ ಸೇರಿ, ಎಸ್ ಸರ್ ನಿಮಗೆ 1950ಇಂದ 1980ವರೆಗೂ ಆ ಒಂದು 30 ವರ್ಷ ಕನ್ನಡ ಭಾಷೆ ಸೇರಿ ಎಲ್ಲ ಭಾಷೆಗಳಲ್ಲೂ ಸಹ ಈ ಥರದ ಸಿನಿಮಾಗಳು ತುಂಬ ಬಂತು. ಬಟ್ 1980 ನಂತರ ಒಂದಷ್ಟು ಗ್ಯಾಪ್ ಆಯಿತು. ಬಟ್ ಇತ್ತೀಚೆಗೆ ಎಲ್ಲ ಭಾಷೆಯ ಎಲ್ಲ ನಟರು ಈ ಥರದ ಒಂದು ಕನ್ವಿಕ್ಷನ್ ಕಥೆಗಳನ್ನು ಹೇಳೋದ್ರ ಮೂಲಕ ಮತ್ತೆ ನೀವು ಹಳೆಯ ಆ ಒಂದು ಸೆಲೆಬ್ರೇಷನನ್ನು ತರ್ತಾ ಇದ್ದೀರಿ, ಇನ್ಕ್ಲೂಡಿಂಗ್ ಶರತ್ ಕುಮಾರ್ ಸರ್. ಯಾಕೆ ಈ ಥರದ ಕಾಲನ್ನು, ಅಂದರೆ ವಿತ್ ಪಾಯಿಂಟ್ ಆಫ್ ಆಡಿಯನ್ಸ್? ಅಂದರೆ ಇತ್ತೀಚೆಗೆ ನಿಮ್ಮನ್ನ ಮಾಡಿದ್ರಿ, ಸ್ವಲ್ಪ ಗ್ಯಾಪ್ ಆಯಿತು. ಇತ್ತೀಚೆಗೆ ಕನ್ನಡ ಭಾಷೆ ಸೇರಿ ಎಲ್ಲ ಭಾಷೆಯ ಸ್ಟಾರ್ ನಟರು ಇನ್ಕ್ಲೂಡಿಂಗ್ ಶರತ್ ಕುಮಾರ್ ನೀವು ಸೇರಿ ಈ ಥರದ ಕಥೆಗಳ ಮೇಲೆ ನಿಮ್ಮನ್ನು ನೀವು ಅಪ್ಲೈ ಮಾಡ್ಕೋತಾ ಇದ್ದೀರಿ, ಸಿನಿಮಾಗಳನ್ನು ಮಾಡ್ತಾ ಇದ್ದೀರಿ. ಈ ಥರದ ಒಂದು ಸ್ಟ್ರಾಂಗ್ ಕಾಲ್ ಯಾಕೆ ತಗೋತಾ ಇದ್ದೀರಿ ಅಂತ? Why are you doing lots of historical based movies? ಅದು ಮಾತ್ರ ಅರ್ಥ ಆಗಲ್ಲ ಹೇಳಿದರು. ಮೈ ಟ್ರಾನ್ಸ್ಲೇಟರ್ has clearly told me ಏನು ಕೇಳ್ತಾ ಇದ್ದಾರೆ ಅಂತ. See, basically it is a evolving thing. See, every time we start doing movies, when we start coming into the movie, every man in the life itself hero ಆಗಬೇಕಂತ ಆಸೆಯಲ್ಲಿ ಬರ್ತಾ ಇದ್ದಾರೆ. Whether any field, not only in movies. So when they start movies, there is a certain genre they'll be interested in doing films. So when I came into the film, basically I'm talking about myself, that's the same thing for others also. Sir, songs ಎಷ್ಟಿದೆ ಸರ್ ಕೇಳ್ತಾರೆ. ಸರ್ 3 ಸರ್ 4 ಆಗ್ಬಿಡಿ ಸರ್ ಅಂತಾರೆ. ದೆನ್ ಫೈಟು, ಸೊ ಸಾಂಗ್ 4, ಫೈಟ್ 5, ಮೂವಿ ವಿಲ್ ಬಿ ಅ ಹಿಟ್. ಹಂಗಿತ್ತು. ಸೊ ಅದರಲ್ಲಿ ಒಂದು ಜಾನರ್, ವಿ ಡೋಂಟ್ ಇವನ್ ಗೆಟ್ ಔಟ್ ಆಫ್ ದ್ಯಾಟ್. ಸೊ ಸ್ಲೋಲಿ ದೆನ್ ವಿ ಸ್ಟಾರ್ಟೆಡ್ ಎಕ್ಸ್ಪೆರಿಮೆಂಟಿಂಗ್, ದೆನ್ ವಿ ಸ್ಟಾರ್ಟ್ ಥಿಂಕಿಂಗ್, ಇದೇ ಥರ ಪಿಕ್ಚರ್ ನಾವು ಮಾಡಲಿಲ್ಲ, ಮಾಡಿದ್ರೆ ಚೆನ್ನಾಗಿರತ್ತಲ್ಲ. Then everybody calls it. We all of us join together and do a film like Expendables. See, all the, I wouldn't call I'm only 20 years old, so I'm still young. So we still can act in films. All of us can do films together. And now the movie has expanded. Pan India aitu, pan world aitu. So adkoskara, I think we should think of making new kind of films. See, I don't mind experimenting any roles that comes my way. So whatever I'm doing now also, I'm interested in doing different kind of movie. And definitely this movie is something which is very, very, very close to my heart. The exposure and the emotion that is involved behind my character and my connection with Vishnu and the way Mukesh avaru handle madidru. The one thing I should like to say, I think with permission of Vishnu, there was a scene when I acted, then I don't think any producer would even agree to that. I felt it could be better than naan madidu. So I felt even I could do better and the scene conception could be better. Then I told the director said, "Alla channagide, ನೀವು ಮಾಡಿದ್ದು ಕೂಡ ಚೆನ್ನಾಗಿದೆ" ಅಂತ ಹೇಳಿದರು. ಬಟ್ ಐ ವೆಂಟ್ ಆ್ಯಂಡ್ ಟೋಲ್ಡ್ ದಿ ಬಿಗ್ ಬಾಸ್, ದಟ್ ಇಸ್ ಹಿಸ್ ಫಾದರ್, ಅಣ್ಣ ಮಾಡಿದ್ವಿ ಬೆಳಿಗ್ಗೆ, ಸೊ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಐ ಡೋಂಟ್ ಥಿಂಕ್ ಎನಿ ಪ್ರೊಡ್ಯೂಸರ್ ಇನ್ ನ್ಯೂಜಿಲೆಂಡ್ ಇಂದು 2 ಕಾಲ್ ಶೀಟ್ಸ್ ಕೊಟ್ಟು ಇದು ಮಾಡಿ ಅಂತ ಹೇಳಿದ್ರು. ದಿಸ್ ಮೂವಿ ಹಸ್ ಹ್ಯಾಪನ್. ಸೊ ವಾಟ್ ಎವರ್ ವಿ ವಾಂಟೆಡ್ ಟು ಡೂ, ದೇ ಗೇವ್ ಸ್ಕೋಪ್. So likewise, every actor would like to do different kind of roles. So chance sikkidre definitely will do it. And Prabhuda divine force will come and tell him. In that movie also I will be there
and all of us also will be there. ವೆಂಕಟೇಶ್ ಸರ್ ಮಂಚು ಸರ್ ವೆಂಕಟೇಶ್ ಶಶಿ ಪ್ರಸಾದ್ ವೆಂಕಟೇಶ್ ಸರ್ ಇಲ್ಲಿ